ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಹಳಕಟ್ಟಿ ಎಂಬ ವಚನ ಗುಮ್ಮಟ. ನಮ್ಮಲ್ಲಿ ಫಾಗು ಹಳಕಟ್ಟಿ ಅಂತ ಒಬ್ಬರಿದ್ದರು. ಅವರು ದೊಡ್ಡ ವಕೀಲರು. ಆಗ ಬಾಂಬೆಯ ಒಳಗೆ ವಿಧಾನ ಪರಿಷತ್ ಸದಸ್ಯರಿದ್ದರು. ಅವರು 84 ವರ್ಷ ಬದುಕಿದ್ದರು. 64 ವರ್ಷ ವಚನ ಸಾಹಿತ್ಯದ ಸಂಗ್ರಹದಲ್ಲಿ ತೊಡಗಿಕೊಂಡಿದ್ದರು. ವಚನಗಳೆಲ್ಲ ಮೊದಲು ತಾಳೆಗರಿಯಲಿದ್ದವು. ಅವುಗಳನ್ನು ಹೀಗೆಯೇ ಬಿಟ್ಟರೆ ಹಾಳಾಗಿ ಹೋಗುತ್ತವೆ ಎಂದು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಹಣ ಕೊಟ್ಟು ತಾಳೆಗರಿಗಳನ್ನು ತಂದು ವಚನಗಳನ್ನು ಮೊದಲು ಪ್ರಿಂಟ್ ಮಾಡಿದವರು ಹಳಕಟ್ಟಿಯವರು. ಅವರು ಶಾಸಕರಾಗಿದ್ದವರು. ಬೇರೆ ಏನಾದರೂ ಮಾಡಬಹುದಿತ್ತು. ಆದರೆ ಅವರು ವಚನ ಸಂಗ್ರಹದಲ್ಲಿಯೇ ತಮ್ಮ ಆಯುಷ್ಯ ಕಳೆದರು. ಆಗ ಮಂಗಳೂರಿನಲ್ಲಿ ಒಂದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಅದು ಬಿಟ್ಟು ರಾಜ್ಯದಲ್ಲಿ ಬೇರೆ ಪ್ರೆಸ್ ಇರಲಿಲ್ಲ. ಅವರು ಪ್ರಿಂಟ್ ಮಾಡೋದಿಲ್ಲ ಅಂದರಂತೆ. ಅದಕ್ಕೆ ಹಳಕಟ್ಟಿ ಅವರು ತಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾರಿ ತಾವೇ ಸ್ವತಃ ಪ್ರಿಂಟಿಂಗ್ ಪ್ರೆಸ್ ಹಾಕಿದರು. ಹಲವು ಸಂಪುಟಗಳಲ್ಲಿ ವಚನ ಸಾಹಿತ್ಯವನ್ನು ಹೊರತಂದರು. ಒಳಗೆ ಹರುಕು ಅಂಗಿ ಇರುತ್ತಿತ್ತಂತೆ. ಮೇಲೆ ಒಳ್ಳೆಯ ಕೋಟು ಹಾಕಿಕೊಳ್ಳುತ್ತಿದ್ದರಂತೆ. ಯಾಕೆಂದರೆ ಹೊಸ ಅಂಗಿ ತೆಗೆದುಕೊಂಡರೆ ಮತ್ತೆ ಹಣ ಇರೋದಿಲ್ಲ. ಅದಕ್ಕೆ ಮನೆ ಮನೆಗೆ ಸೈಕಲ್ಗಳಲ್ಲಿ ಓಡಾಡಿ ವಚನದ ಕಟ್ಟುಗಳನ್ನು ಜೋಪಾನ ಮಾಡುತ್ತಿದ್ದರಂತೆ. ಒಂದು ಬಾರಿ ಯಾರೋ ಒಬ್ಬರು ಹಳಕಟ್ಟಿ ಅವರಿಗೆ ಬಟ್ಟೆ ಕೊಟ್ಟರಂತೆ. ಅದಕ್ಕೆ ಹಳಕಟ್ಟಿ ಅವರು, ಅಯ್ಯೋ, ಬಟ್ಟೆ ಯಾಕೆ ಕೊಟ್ರಿ? ನನ್ನ ಸೈಕಲ್ ಟ್ಯೂಬ್ಗೆ ಒಂದಿಷ್ಟು ಹಣ ಕೊಟ್ಟಿದ್ದರೆ ಮನೆ ಮನೆಗೆ ತಿರುಗಿ ವಚನಗಳ ತಾಳೆಗರಿ ಕಟ್ಟು ತರಲು ಅನುಕೂಲ ಆಗುತ್ತಿತ್ತು ಎಂದರಂತೆ. ಇಡೀ ವಚನ ಸಾಹಿತ್ಯ ನಮ್ಮ ಕೈ ಸೇರಿದ್ದು ಫಾಗು ಹಳಕಟ್ಟಿ ಅವರ ತ್ಯಾಗದಿಂದ. ಇಡೀ ನಾಡಿಗೆ, ಇಡೀ ಜಗತ್ತಿಗೆ ವಚನ ಸಿಕ್ಕಿದ್ದು ಅವರಿಂದ. ಕನ್ನಡದ ದೊಡ್ಡ ಕವಿ BM ಶ್ರೀ ಅವರು ಒಮ್ಮೆ ವಿಜಾಪುರಕ್ಕೆ ಕನ್ನಡದ ಕಾರ್ಯಕ್ರಮಕ್ಕೆ ಹೋಗಿದ್ದರಂತೆ. ಆಗ ಕಾರ್ಯಕ್ರಮದ ಆಯೋಜಕರು BM ಶ್ರೀ ಅವರನ್ನು ಗೋಲ ಗುಮ್ಮಟ ತೋರಿಸಲು ಕರೆದುಕೊಂಡು ಹೋದರಂತೆ. ಆಗ BM ಶ್ರೀ ಅವರು, ನಾನು ವಿಜಾಪುರಕ್ಕೆ ಗೋಲ ಗುಮ್ಮಟ ನೋಡಲು ಬಂದಿಲ್ಲ, ವಚನ ಸಾಹಿತ್ಯವನ್ನು ರಕ್ಷಿಸಿದ ವಚನ ಗುಮ್ಮಟ ಫಾಗು ಹಳಕಟ್ಟಿ ಅವರನ್ನು ನೋಡಲು ಬಂದಿದ್ದೇನೆ ಎಂದರಂತೆ. ಆ ಗುಮ್ಮಟ ಒಂದು ಸಲ ಧ್ವನಿ ಮಾಡಿದರೆ 7 ಸಲ ಪ್ರತಿಧ್ವನಿ ಮಾಡುತ್ತದೆ ಅಷ್ಟೇ. ಆದರೆ ಫಾಗು ಹಳಕಟ್ಟಿ ಕಟ್ಟಿದ ಗುಮ್ಮಟ ಕಾಲ ಕಾಲಕ್ಕೆ ಕೋಟ್ಯಾಂತರ ಜನರ ಹೃದಯದಲ್ಲಿ ನಿರಂತರ ಪ್ರತಿಧ್ವನಿ ಮಾಡುತ್ತಲೇ ಇರುತ್ತದೆ ಎಂದು ಹೇಳಿದರಂತೆ BM ಶ್ರೀ ಅವರು. ಹಳಕಟ್ಟಿಯವರು ಶಾಸಕರಾಗಿ ಏನಾದರೂ ಮಾಡಬಹುದಿತ್ತು. ಆದರೆ ಅವರು ಲೋಕ ಕಲ್ಯಾಣಕ್ಕಾಗಿ ವಚನ ಸಂಗ್ರಹಕ್ಕೆ ತಮ್ಮ ಜೀವನ ಮೀಸಲಿಟ್ಟರು. ಹೃದಯದಲ್ಲಿ ಮೀಸಲು ಮಾಡಿದರೆ ಮನಸ್ಸು ಹರಿದಾಡುವುದಿಲ್ಲ. ಮನಸ್ಸು ಹರಿದಾಡದೇ ಇದ್ದರೆ ಜೀವನದಲ್ಲಿ ನೀವು ಗುರಿ ತಲುಪುತ್ತೀರಿ. ಮನಸ್ಸು ನಿರ್ಮಲವಾಗಿರಬೇಕು. ಅಂದರೆ ಜೀವನದಲ್ಲಿ ಉತ್ಸಾಹ ಬರುತ್ತದೆ. ನಮಗೆ ಜೀವನದಲ್ಲಿ ಉತ್ಸಾಹವೇ ಇಲ್ಲ. ಬೆಳಿಗ್ಗೆ ಎದ್ದರೆ ನಮ್ಮ ಭಾಷೆ ಏನು ಎಂದರೆ ದೇವರು ಕಣ್ಣು ಮುಚ್ಚಬೇಕಾಗಿತ್ತು ಎನ್ನುತ್ತೇವೆ. ದೇವರು ಏಕೆ ಕಣ್ಣು ಮುಚ್ಚಬೇಕು? ನಿಮಗೆ ಕಣ್ಣು ತೆಗಿ ಅಂತ ಹೇಳಿದವರು ಯಾರು? ನಮಸ್ಕಾರ. ಧನ್ಯವಾದಗಳು.